ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಪರ್ಸ್ನಲಾಗಿ ಯಾರಿಗೆ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ತುಂಬ ಜನ ಕೇಳ್ತೀರಾ ನಿಮ್ಮ ನಂಬರ್ ಸಿಗ್ತಾ ಇಲ್ಲ ಅಂತ ನೋಡಿ ಡಿಯರ್. ಅದರಲ್ಲಿ ಇಲ್ಲಿ ಏನು ನೀವು ವಿಡಿಯೋ ನೋಡ್ತಾ ಇರ್ತೀರಲ್ವ, ಅಲ್ಲಿ ಮೋರ್ ಅಂತ ಹೇಳಿ ಬರುತ್ತೆ ಆ ವಿಡಿಯೋ ಕೆಳಗಡೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ತೋರಿಸುತ್ತೆ. ಓಕೆನಾ, ಸೊ ಅಲ್ಲಿ ನನ್ನ ನಂಬರ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಡೈರೆಕ್ಟಾಗಿ ಯಾರಿಗೂ ಕೂಡ ಕಾಂಟ್ಯಾಕ್ಟ್ ಅಂದರೆ ಕಾಲ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಓಕೆ, ಆದಷ್ಟು ನೀವು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಸಿಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಈ ಒಂದು ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಲಾ ಆಫ್ ಅಟ್ರಾಕ್ಷನ್ ಯಾರಿಗೆಲ್ಲ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕೂಡ ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯ್ನ್ ಆಗಿ ನಿಮ್ಮ ಲೈಫನ್ನೊಂದು ಪಾಸಿಟಿವ್ ವೇಲಿ ಹಾಗೆ ಒಂದು ಸಕ್ಸಸ್ಫುಲ್ ಲೈಫನ್ನು ಮಾಡ್ಕೊಳ್ಬೇಕು. ನಿಮ್ಮ ಲೈಫಲ್ಲಿ ಏನು ಅಂದರೆ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಆಗಬೇಕಂತ ಥಿಂಕ್ ಮಾಡ್ತಿದ್ದೀರಾ ಅಥವಾ ಸ್ಟ್ರಗಲ್ ಪಡ್ತಾ ಇದ್ದೀರಾ, ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಸೊ ಆ ಸ್ಟ್ರಗಲಿಂದ ಹೊರಗೆ ಬರೋದು ಹೇಗೆ, ಆ ನೆಗೆಟಿವ್ ಮೈಂಡ್ಸೆಟ್ಟಿಂದ ಹೊರಗೆ ಬರೋದು ಹೇಗೆ, ಹಾಗೆ ಒಂದು ಪಾಸಿಟಿವ್ ಲೈಫನ್ನು ಲೀಡ್ ಮಾಡೋದು ಹೇಗೆ ಅಂತೇಳಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಲ್ಲಿ ನೀವು ಕಲಿತೀರಾ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ ಅಥವಾ ಅವ್ರ ಫೋಟೋನ ನೋಡಿ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ, ನನ್ನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ಈ ಒಂದು ರೀಡಿಂಗ್ನ ಮಾಡ್ತಾ ಇರೋದು. ಸೊ ವೀಲ್ ಆಫ್ ಫಾರ್ಚೂನ್, 3 ಆಫ್ ಸಾರ್ಡ್ಸ್. ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, 6 ಆಫ್ ವ್ಯಾಂಡ್ಸ್ ಬಾಟಮ್ ಆಫ್ ದ ಕಾರ್ಡ್. ಇಲ್ಲಿ ತುಂಬಾ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದಾರೆ. ನೀವಿಬ್ಬರು ರೀಸೆಂಟಾಗಿ ಜಗಳಗಳನ್ನು ಮಾಡ್ಕೊಂಡಿರ್ಬೋದು ಅಥವಾ ಸಡನ್ನಾಗಿ ನಿಮ್ಮಿಂದ ಅವರು ಸಪ್ರೇಟ್ ಆಗಿರ್ಬೋದು ಅಥವಾ ನೀವು ಸಡನ್ನಾಗಿ ಒಂದು ಡಿಸಿಷನ್ನ ತೊಗೊಂಡು ಈ ಒಂದು ರಿಲೇಷನ್ಶಿಪ್ಪಿಂದ ಸಪ್ರೇಟ್ ಆಗಿದ್ದೀರಾ. ಸೊ ಇಲ್ಲಿ ತುಂಬಾ ಭಯ ಪಡ್ತಿದ್ದೀರಾ. ನಿಮ್ಮ ಪರ್ಸನ್ನ ಮೀಟ್ ಮಾಡಲಿಕ್ಕಿರ್ಬೋದು ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಲಿಕ್ಕಿರ್ಬೋದು. ಸಮಥಿಂಗ್ ಇಲ್ಲಿ ಏನೋ ಭಯ ಕಾಡ್ತಾ ಇದೆ. ಫ್ಯಾಮಿಲಿ ಮೆಂಬರ್ಸಿಗೆ ಆಲ್ರೆಡಿ ಈ ವಿಷಯ ಗೊತ್ತಾಗಿರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸಮಥಿಂಗ್ ಇಲ್ಲೇನೋ ಇಶ್ಯೂಸ್ ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆನಾ, ತುಂಬಾ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ. ಇಬ್ಬರೂ ಅಷ್ಟೇ ಮಾತಿ ಬೆಳೆಸಿ ತುಂಬಾ ಜಗಳಗಳನ್ನು ಮಾಡ್ಕೊಂಡಿರುವಂಥದ್ದು ಅಥವಾ ತುಂಬ ರ್ಯಾಶ್ ಆಗಿ ನಿಮ್ಮ ಹತ್ರ ನಿಮ್ಮ ಪರ್ಸನ್ ಮಾತಾಡಿದ್ದಾರೆ ಅಥವಾ ನೀವು ನಿಮ್ಮ ಪರ್ಸನ್ ಹತ್ರ ರ್ಯಾಶ್ ಆಗಿ ಮಾತಾಡಿದ್ದೀರಾ. ಸಮಥಿಂಗ್ ಮನಸ್ಸಿಗೆ ಹರ್ಟ್ ಆಗೋ ಹಾಗೆ ಇಲ್ಲಿ ಮಾತುಕತೆ ಆಗಿದೆ. ಓಕೆನಾ, ಸೊ ಸಡನ್ ಆಗಿ ಇಲ್ಲಿ ಸಮಥಿಂಗ್ ಜಗಳ ಮಾಡ್ಕೊಂಡಿರೋವಂಥದ್ದು. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ ಈ ಒಂದು ಟೈಮ್, ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಇಲ್ಲಿ ಯಾವಾಗ ಮೀಟ್ ಮಾಡ್ತೀನಿ ನನ್ನ ಪರ್ಸನ್ನ ಅಥವಾ ರಿಟರ್ನ್ ನನ್ನ ಲೈಫಲ್ಲಿ ಬರ್ತಾರಾ, ರಿಯೂನಿಯನ್ ಆಗತ್ತಾ ಅನ್ನೋವಂಥದ್ದು ಮೈಂಡಲ್ಲಿ ತುಂಬಾ ನಿಮ್ಮಿಬ್ಬರು ಮೈಂಡಲ್ಲಿ ಬರ್ತಾ ಇರೋವಂಥದ್ದು. ಓಕೆ, ಸೊ ಕರೆಂಟ್ ಎನರ್ಜಿ, ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಅಂದರೆ ತುಂಬಾ ಭಯ ಪಡ್ತಿದ್ದಾರೆ. ಅವರು ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ, ಪ್ರೇ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಗಿಲ್ಟಿ ಫೀಲ್ ಕೂಡ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್. ಓಕೆನಾ, ಸೊ ತುಂಬ ಹರ್ಟ್ ಆಗಿ ನಿಮ್ಮ ಹತ್ರ ತುಂಬ ರ್ಯಾಶ್ ಆಗಿ ಹರ್ಟ್ ಆಗೋ ಹಾಗೆ ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದಾರೆ. ಸೊ ಅವರಿಗೆ ಅನ್ನಿಸ್ತಾ ಇದೆ ಈ ಥರ ಮಾತಾಡಬಾರ್ದಾಗಿತ್ತು ಅಥವಾ ಈ ಥರ ಒಂದು ನಿಮ್ಮ ಹತ್ರ ಏನು ಹೇಳ್ಬೋದು ರ್ಯಾಶಾಗಿ ಬಿಹೇವ್ ಮಾಡಬಾರ್ದಾಗಿತ್ತು ಅಥವಾ ಸಮಥಿಂಗ್ ಇಲ್ಲಿ ನಿಮಗೆ ನೋವಾಗುವಾಗೆ ನಾನು ನಡ್ಕೊಳ್ಬಾರ್ದಾಗಿತ್ತು ಅಂತೇಳಿ ಅವರಿಗೀಗ ಫೀಲ್ ಆಗ್ತಾ ಇದೆ.
ಇಲ್ಲಿ ನಂಬರ್ನ ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಪರ್ಸನ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಅವ್ರಿಗೆ ಈಗ ಅನ್ನಿಸ್ತಿದೆ ನಂಬರ್ನ ಬ್ಲಾಕ್ ಮಾಡಿದ್ದೀನಿ ಅಂತ ಹೇಳಿ, ಯಾಕೆ ಮಾಡಿದೆ, ಮಾಡಬಾರ್ದಾಗಿತ್ತು ಅನ್ನೋವಂಥದ್ದು ಅವರಿಗೀಗ ಫೀಲ್ ಆಗ್ತಾ ಇದೆ. ಓಕೆ, ಸೊ ಸಡನ್ನಾಗಿ ನಿರ್ಧಾರ ತಗೊಳ್ಬಾರ್ದಾಗಿತ್ತು, ತಗೊಂಡಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗತ್ತಾ ಪ್ರೀತಿಯಲ್ಲಿ ಅಂತ ಹೇಳಿ ಈಗ ಅವರಿಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಗೊತ್ತಾಗ್ತಿದೆ. ಏನು ಫೀಲಿಂಗ್ಸ್ ಅಂತ ಹೇಳಿದ್ರೆ ಒಂದು ಪ್ರೀತಿಯ ಫೀಲಿಂಗ್ಸ್ ಇರ್ಬೋದು. ಓಕೆ, ಸೊ ಇತ್ತೀಚಿನ ದಿನದಲ್ಲಿ ನಿಮ್ಮ ಹತ್ರ ತುಂಬ ಜಗಳ ಮಾಡ್ತಾಯಿದ್ರು ಅಥವಾ ನೀವು ಅವ್ರ ಹತ್ರ ಜಗಳ ಮಾಡ್ತಿದ್ರಿ. ಬಟ್ ಈಗ ನಿಮ್ಮಿಂದ ದೂರ ಆದಮೇಲೆ ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗ್ತಿದೆ. ಓಕೆನಾ, ಸೊ ಈಗ ಅವ್ರಿಗೆ ಗೊತ್ತಾಗ್ತಿದೆ ಒಂದು ಪ್ರೀತಿ ಅಂದರೆ ಏನು ಅನ್ನೋವಂಥದ್ದು ಈಗ ಅವರಿಗೆ ಫೀಲ್ ಆಗ್ತಾ ಇರೋವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನು ಬರ್ತಿದೆ ಗಾಡಿನ ಚೆಕ್ ಮಾಡೋಣ. ರಿಯೂನಿಯನ್ ಆಗುತ್ತಾ? ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಮಾಡಬೇಕು. ಓಕೆನಾ, ಸೊ ನೋಡಿ ಇಲ್ಲಿ ಅವರಿಗೀಗ ಹರ್ಟ್ ಆಗಿದೆ, ನಿಮಗೆ ಹರ್ಟ್ ಆಗಿದೆ, ಅವರಿಗೂ ಕೂಡ ಹರ್ಟ್ ಆಗಿದೆ. ಮಾತಿನ ಮಾತಿಗೆ ಬೆಳೆಸ್ಕೊಂಡು ಇಲ್ಲಿ ಹರ್ಟ್ ಮಾಡ್ಕೊಂಡಿದ್ದೀರಾ. ಬಟ್ ಇಲ್ಲಿ ಇಬ್ರಿಗೂ ಕೂಡ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಇಬ್ರಿಗೂ ಕೂಡ ನಿಮ್ಮ ನೆನಪುಗಳು, ಅವರಿಗೆ ನಿಮ್ಮ ನೆನಪು, ನಿಮಗೆ ಅವರ ನೆನಪು ಕಾಡ್ತಾ ಇದೆ. ತುಂಬಾ ಮನಸ್ಸಿಗೆ ಏನು ಹೇಳ್ಬೋದು ಆಗ್ತಾ ಇಲ್ಲ, ನೀವು ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಾ. ಅವರನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಈಗ ನಿಮ್ಮಿಬ್ರಿಗೂ ಫೀಲ್ ಆಗ್ತಿದೆ ದೂರ ಆದಮೇಲೆ. ಸೊ ನ್ಯೂ ಬಿಗಿನಿಂಗ್ಗೋಸ್ಕರ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಪರ್ಸನ್ ಭೇಟಿ ಮಾಡಬೇಕು, ಅವ್ರನ್ನ ಹೇಗಾದರೂ ಭೇಟಿ ಮಾಡಬೇಕು, ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ತುಂಬ ಇಲ್ಲಿ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಪರ್ಸನ್ ಕೂಡ ಅದೇ ಥರನೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ, ಒಂದು 3 ಮಂತಲ್ಲಿ ಅಥವಾ 3 ವೀಕ್ಸಲ್ಲಿ. ಓಕೆನಾ, ಸೊ ರಿಟರ್ನ್ ನಿಮ್ಮ ಹತ್ರ ಅವರು ಏನಾದರೂ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಏನಾದರೂ ಒಂದು ಮಾತಾಡಿಕೊಂಡು ಅಥವಾ ಏನೋ ಸಮಥಿಂಗ್ ನಿಮ್ಮ ಹತ್ರ ಒಂದು ಕಾಂಟ್ಯಾಕ್ಟ್ ಬೆಳೆಸೋ ಅಂಥದ್ದು, ಫ್ರೆಂಡ್ ಮುಖಾಂತರ ಆದರೂ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ನ ಬೆಳೆಸೋ ಅಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ತುಂಬ ಎಲೋನ್ ಫೀಲ್ ಮಾಡ್ತಿದ್ದೀರಾ, ನೀವು ಕೂಡ ಎಲೋನ್ ಫೀಲ್ ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ಕೂಡ ಇಲ್ಲಿ ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ ಏನು ಹೇಳ್ತಿದ್ದಾರೆ? ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬರ್ತಾ ಇದೆ. ದೇರ್ ಸಮಥಿಂಗ್ ಬೆಟರ್. ನೆಕ್ಸ್ಟ್ ಇನ್ನೊಂದು ಮೆಸೇಜ್ನ ತೆಗೆಯೋಣ. ಬಿ ಅಸರ್ಟಿವ್, ಟ್ರಸ್ಟ್. ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ. ನಿಮ್ಮ ಪರ್ಸನ್ನ ಮತ್ತೆ ಟ್ರಸ್ಟ್ ಮಾಡಲಿಕ್ಕೆ ತುಂಬ ಭಯ ಪಡ್ತಿದ್ದೀರಾ ಇಲ್ಲಿ. ಓಕೆ, ಸೊ ಆಲ್ರೆಡಿ ಅವರಿಂದ ನಿಮಗೆ ತುಂಬಾ ಹರ್ಟ್ ಆಗಿದೆ ಅಥವಾ ತುಂಬಾ ಬೇಜಾರಾಗಿದೆ ಅಥವಾ ತುಂಬ ಸಲ ನಿಮ್ಮ ನಂಬಿಕೆಗೆ ಅವರು ದ್ರೋಹ ಮಾಡಿದ್ದಾರೆ, ನಿಮ್ಮ ನಂಬಿಕೆನ ಅವರು ಉಳಿಸ್ಕೊಳ್ಳಲಿಲ್ಲ. ಸೊ ಈಗ ಅವರು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಟ್ರೂ ಲವ್ ತೋರಿಸಿದ್ರು ಕೂಡ ನಿಮಗೇನಾಗ್ತಿದೆ, ಭಯ ಪಡ್ತಾ ಇದ್ದೀರಾ. ಸೊ ಈ ಪ್ರೀತಿನ ನಂಬೇಕಾ, ಈ ವ್ಯಕ್ತಿನ ನಾನು ಮತ್ತೆ ನಂಬೇಕಾ, ಹೇಗಪ್ಪ ಈ ವ್ಯಕ್ತಿನ ನಂಬೋದು ಮತ್ತೆ ಅಂತ ಹೇಳಿ ಇಲ್ಲಿ ತುಂಬ ಭಯ ಪಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ರು. ಓಕೆನಾ, ಸೊ ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂತಲೂ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಬರಬೇಕಂತಿದ್ರೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಇದೆ. ಆ ಒಂದು ಟೈಮಿಂಗಲ್ಲೇ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ವೀಲ್ ಆಫ್ ಫಾರ್ಚೂನ್ ಕೂಡ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ರಿಯೂನಿಯನ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಪರ್ಸನ್ ಅವರ ಮೈಂಡಲ್ಲೂ ಇದೆ. ಬಟ್ ನೀವು ಬಂದರೆ ಅಂದರೆ ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬಂದರೆ ನೀವು ಅವ್ರನ್ನ ರಿಸೀವ್ ಮಾಡ್ಕೊಳ್ತಿರೋ ಇಲ್ವೋ ಅನ್ನೋಂಥ ಡೌಟ್ ಕೂಡ ಅವ್ರಿಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ತುಂಬ ವರ್ಷಗಳಿಂದ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ. ಬಟ್ ವರ್ಷಗಳಿಂದ ಸಪ್ರೇಷನಲ್ಲಿದ್ದರೂ ಕೂಡ ನಿಮ್ಮ ನೆನಪಲ್ಲಿ ಅವ್ರು ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ಇದಕ್ಕೆ ಏನು ಗೈಡ್ ಮಾಡ್ತಾರೆ, ಏನು ಹೇಳ್ತಾರೆ ಚೆಕ್ ಮಾಡೋಣ. ಓಕೆ, ರಿಲೀಸ್ ಯುವರ್ ಎಕ್ಸ್. ಇಲ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ಇರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಇರ್ಬೋದು. ನಿಮಗೆ ಇಲ್ಲಿ ಟ್ರಯಾಂಗಲ್ ಲವ್ ನಡೀತಿರ್ಬೋದು ನಿಮ್ಮ ಪ್ರೀತಿಯಲ್ಲಿ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ನೂ ಬಿಡ್ತಾ ಇಲ್ಲ, ನಿಮ್ಮನ್ನು ಇಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಟ್ರಯಾಂಗಲ್ ಲವ್ ಅಂತ ಹೇಳಿದ್ರೆ
ಅವರಿಗೆ ಏನು ಹೇಳ್ಬೋದು ಎಕ್ಸನ್ನ ಬಿಟ್ಬಿಟ್ಟು ಅಥವಾ ಆ ಒಂದು ಎಕ್ಸ್ ಪರ್ಸನ್ ಏನಿದ್ದಾರೆ ಅವರನ್ನು ಮರೆತು ಬಿಟ್ಟು ನಿಮ್ಮನ್ನು ಆ ಒಂದು ಜಾಗದಲ್ಲಿ ಕರ್ಕೊಂಬರ್ಲಿಕ್ಕೆ ಅವರಿಗೆ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ನಿಮ್ಮ ಬಗ್ಗೆ ಒಂದು ಫೀಲಿಂಗ್ಸ್ ಇದೆ, ಬಟ್ ಆದರೂ ಅವರು ಎಕ್ಸ್ ಲವರ್ ಏನು ಅವರ ಒಂದು ಹಳೆ ಲವ್ ಏನಿತ್ತು ಅದನ್ನು ಅವರಿಗೆ ಮರಿಲಿಕ್ಕೆ ಆಗ್ತಾ ಇಲ್ಲ. ಪಾಸ್ಟ್ ಒಂದು ರಿಲೇಶನ್ಶಿಪ್ ಇರ್ಬೋದು, ಪಾಸ್ಟ್ ಅವ್ರ ಲೈಫಲ್ಲಿ ನಡೆದಿರೋವಂಥ ರಿಲೇಶನ್ಶಿಪ್ಪಲ್ಲಿ ನಡೆದಿರೋವಂಥ ವಿಷಯಗಳಿರ್ಬೋದು. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಡಿವೋರ್ಸ್ ಅಂತ ಆಗಿರುವಂಥದ್ದು ಅಥವಾ ನಿಮ್ಮ ಒಂದು ಹಸ್ಬೆಂಡಿಂದ ಏನು ನೋವು ತಿಂದಿದ್ದೀರಾ ಅದನ್ನು ನೀವು ಮರಿಲಿಕ್ಕೆ ಕಷ್ಟಪಡ್ತಿದ್ದೀರಾ. ಬಟ್ ಇವಾಗ ನಿಮ್ಮ ಲೈಫಲ್ಲಿ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಹ್ಯಾಪಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಒಂದು ರಿಲೇಶನ್ಶಿಪ್ಪನ್ನು ಲೀಡ್ ಮಾಡ್ತಿದ್ದೀರಾ. ಬಟ್ ಆದರೂ ಇಲ್ಲಿ ನಿಮಗೇನು ಅನ್ನಿಸ್ತಿದೆ, ಆ ಒಂದು ವ್ಯಕ್ತಿಯಿಂದ, ನಿಮ್ಮ ಹಸ್ಬೆಂಡಿಂದ ಅಥವಾ ಒಂದು ನಿಮ್ಮ ಎಕ್ಸ್ ಲವರಿಂದ ತಿಂದಂಥ ನೋವು ಏನಿದೆ ಅದು ನಿಮಗೆ ಅವಾಗವಾಗ ನೆನಪು ಮಾಡಿಸ್ತಿರತ್ತೆ. ಈ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಮಾಡ್ಕೊತೀರ ಅವಾಗವಾಗ, ಓಕೆನಾ. ಸೊ ಈ ವ್ಯಕ್ತಿನೂ ಅದೇ ಥರನೇ ನನಗೆ ಹರ್ಟ್ ಮಾಡ್ತಾರಾ ಅಥವಾ ಈ ವ್ಯಕ್ತಿನೂ ನನಗೆ ಮುಂಚೆನ ಒಂದು ವ್ಯಕ್ತಿ ಏನಿದ್ರು ಅದೇ ಥರನೇ ನನಗೆ ಮೋಸ ಆಗ್ಬಿಡತ್ತಾ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬೇಕು ಅಂತಿದ್ರೆ ಇಲ್ಲಿ ತುಂಬಾ ಪಾಸಿಟಿವ್ ಥಿಂಕ್ ಬೇಕಾಗತ್ತೆ, ಒಂದು ನಂಬಿಕೆ ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ನ ನೀವು ಟ್ರಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಫೇತ್ ಇಲ್ಲ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ, ನಿಮ್ಮ ಪರ್ಸನ್ ಮೇಲೆ ನಿಮ್ಮೊಂದು ನಂಬಿಕೆ ಇಲ್ಲ ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಸುಳ್ಳು ಹೇಳುವಂಥದ್ದು ಅಥವಾ ನೀವು ನಿಮ್ಮ ಪರ್ಸನ್ಗೆ ಸುಳ್ಳು ಹೇಳುವಂಥದ್ದು, ಸಮಥಿಂಗ್ ಇಲ್ಲಿ ಏನೋ ಒಂದು ಚೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ದಟ್ ಈಸ್ ರಾಂಗ್ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೀವಿಬ್ಬರು ಒಂದು ಏನು ಹೇಳ್ಬೋದು, ಇಬ್ಬರು ನಂಬಿಕೆಗೆ ಅರ್ಹರಾಗಿರ್ಬೇಕಾಗತ್ತೆ. ಒಂದು ಟ್ರೂ ಲವ್ ಬೇಕು ಅಥವಾ ಒಂದು ರೊಮ್ಯಾಂಟಿಕ್ ಲವ್ ಲೈಫನ್ನು ಲೀಡ್ ಮಾಡಬೇಕಂತ ಇದ್ದರೆ ಸಮಥಿಂಗ್ ಇಲ್ಲಿ ಸುಳ್ಳು ಹೇಳೋವಂಥದ್ದು ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಓಕೆನಾ. ಸೊ ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಮೇನ್ ಇಂಪಾರ್ಟೆಂಟ್. ಪಾಸಿಟಿವಿಟಿ ಇಲ್ಲಿ ಬೇಕಾಗಿದೆ. ತುಂಬ ನೆಗೆಟಿವ್ ಥಿಂಕ್ ಮಾಡ್ತೀರಾ, ಓವರ್ ಥಿಂಕಿಂಗ್ ಮಾಡ್ತೀರಾ ನಿಮ್ಮ ಪರ್ಸನ್ ಮೇಲೆ. ಸುಮ್ಮನೆ ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ಸುಮ್ಮನೆ ಡೌಟ್ ಪಡೋವಂಥದ್ದು. ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಇರ್ಬೋದು ಅಥವಾ ನೀವು ನಿಮ್ಮ ಪರ್ಸನ್ ಮೇಲೆ ಇರ್ಬೋದು. ಸಮಥಿಂಗ್ ಇಲ್ಲೇನೋ ಎನರ್ಜಿ ಡೌಟ್ ಅನ್ನೋವಂಥ ಎನರ್ಜಿ ಬರ್ತಾ ಇದೆ ನನಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಡೌಟ್ ಪಡ್ತೀರಾ. ಇಲ್ಲಿ ಒಬ್ಬರ ಜೊತೆ ಮಾತಾಡಲಿಕ್ಕಿಲ್ಲ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಸಲ್ಲಿಯೂ, ಓಕೆನಾ, ನಿಮ್ಮ ಸಂಬಂಧಿಕರಲ್ಲಿಯೂ ನೀವು ಯಾರ ಜೊತೆನೂ ಮಾತಾಡಲಿಕ್ಕಿಲ್ಲ. ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು. ನೀವೆಂತ ಮಾತಾಡಿದ್ರೂ ಕೂಡ ನಿಮ್ಮ ಪರ್ಸನಿಗೆ ಏನಾಗುತ್ತೆ, ಡೌಟ್ ಸ್ಟಾರ್ಟ್ ಆಗುತ್ತೆ. ಇವಳು ಯಾವುದೋ ಜೊತೆ ಮಾತಾಡ್ತಿದ್ದಾರೆ ಅಥವಾ ಇವನು ಯಾರೋ ಜೊತೆ ಮಾತಾಡ್ತಿದ್ದಾರೆ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಥವಾ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ. ಸಮಥಿಂಗ್ ಇಲ್ಲ, ಓವರ್ ಥಿಂಕಿಂಗ್ ತುಂಬಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಓಕೆನಾ. ಓಕೆ, ಎಕ್ಸ್ಪ್ರೆಸ್ ಯುವರ್ ಲವ್. ನೋಡಿ ಇಲ್ಲಿ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ಏನು ಓಲ್ಡ್ ಪರ್ಸನ್ ಏನಿದ್ದಾರೆ, ಎಕ್ಸ್ ಲವರ್ ಏನಿದ್ದಾರೆ ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ. ಬಟ್ ಈಗ ಕರೆಂಟ್ ನೀವು ಏನು ಪ್ರೀತಿಲಿದ್ದೀರಾ ಆ ಒಂದು ಪ್ರೀತಿ ಬಗ್ಗೆ ಯೋಚನೆ ಮಾಡಿ. ಆ ಒಂದು ವ್ಯಕ್ತಿ ಜೊತೆ ಒಂದು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಿದೆ, ನೀವು ಹಳೆ ಲವ್ ಏನಿತ್ತು, ಹಳೆ ಪ್ರೀತಿ ಏನಿತ್ತು ಅಥವಾ ಹಳೆ ಸಂಬಂಧ, ನಿಮ್ಮಿಬ್ಬರು ರಿಲೇಶನ್ಶಿಪ್ಪಲ್ಲಿ ಓಲ್ಡ್ ಏನು ಗಲಾಟೆಗಳಾಗಿತ್ತು ಅಥವಾ ಸಮಥಿಂಗ್ ಇಬ್ಬರ ಮಧ್ಯೆ ಏನು ಜಗಳಗಳಾಗಿತ್ತು ಅದ್ರ ಬಗ್ಗೆನೇ ತುಂಬ ಎನರ್ಜಿ ಕೊಡ್ತಿದ್ದೀರಾ, ಅದ್ರ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಿದ್ದೀರಾ. ಸೊ ಈಗ ಕರೆಂಟ್ ಈ ಒಂದು ಮೂಮೆಂಟನ್ನ ಎಂಜಾಯ್ ಮಾಡಿ, ಓಕೆನಾ. ಸೊ ಎಕ್ಸ್ಪ್ರೆಸ್ ಯುವರ್ ಲವ್, ನಿಮ್ಮ ಪ್ರೀತಿನ ನಿಮ್ಮ ಪರ್ಸನ್ ಜೊತೆಗೆ ಎಕ್ಸ್ಪ್ರೆಸ್ ಮಾಡಿ. ಕೋಪನ ಎಕ್ಸ್ಪ್ರೆಸ್ ಮಾಡಬೇಡಿ. ಇಲ್ಲಿ ತುಂಬ ಜನ ಏನು ಮಾಡ್ತೀರಾ, ಕೋಪ ಮಾಡ್ಕೊಳ್ತೀರಾ, ಹಠ ಮಾಡ್ತೀರಾ ನಿಮ್ಮ ಪರ್ಸನ್ ಜೊತೆಗೆ. ಸೊ ಇಲ್ಲಿ ಏನಾಗ್ತಿದೆ, ನಿಮ್ಮ ಕೋಪ, ನಿಮ್ಮ ಹಠ ನಿಮ್ಮ ಪರ್ಸನಿಗೆ ತುಂಬಾ ಇರಿಟೇಟ್ ಆಗ್ತಿದೆ. ಈ ವ್ಯಕ್ತಿ ಯಾಕೆ ಈ ಥರ, ಇವ್ರಿಗೆ ಏನು ಅನ್ನಿಸ್ತಿದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ನನಗೆ ಬೇಕಾ ಅನ್ನೋ ಆ ಥರ ನೀವು ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಬಿಹೇವ್ ಮಾಡ್ತಾ ಇದ್ದೀರಾ ಕೆಲವೊಬ್ರು, ಓಕೆನಾ. ಸೊ ಇಲ್ಲಿ ಆ ಕೋಪ ಅಥವಾ ಸಿಟ್ಟನ್ನ ತೋರಿಸೋ ಬದಲಿಗೆ ಆ ಪ್ರೀತಿನ ತೋರಿಸಿ. ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಎಲ್ಲದೂ ರಿಲ್ಯಾಕ್ಸ್ ಆಗುತ್ತೆ, ಕಾಮ್ ಆಗುತ್ತೆ. ಒಂದು ಏನು ಹೇಳ್ಬೋದು, ರೊಮ್ಯಾಂಟಿಕ್ ರಿಲೇಶನ್ಶಿಪ್ನ ನೀವು ಕೂಡ ಲೀಡ್ ಮಾಡ್ತೀರಾ. ಓಕೆ, ಸೊ ಸ್ಟೇ ಆಪ್ಟಮೈಸಿಕ್ ಆ್ಯಂಡ್ ಅಬೌಟ್ ಯುವರ್ ಲವ್ ಲೈಫ್ ಅಂತೇಳಿ ಬರ್ತಿದೆ. ಸೊ ಪಾಸಿಟಿವ್ ಥಿಂಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಓಕೆ, ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಈಗ ನಡೀತಾ ಇದೆ ಅಥವಾ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಪರ್ಸನ್, ನಿಮ್ಮನ್ನು ಅನ್ಬ್ಲಾಕ್ ಮಾಡಬೇಕು, ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು, ರಿಯೂನಿಯನ್ ಆಗಬೇಕಂತಿದ್ರೆ ಡೆಫಿನೆಟ್ಲಿ ಒಂದು ಪರ್ಫೆಕ್ಟ್ ಟೈಮಿಂಗಲ್ಲಿ ಆಗುತ್ತೆ. ಓಕೆ, ಸೊ ಏಂಜಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.